ಬಿಗ್ ಬಾಸ್ ಮನೆ ಅಂದ ಮೇಲೆ ಜಗಳಗಳು ಕಾಮನ್. ಆದ್ರೆ ಆ ಜಗಳ ಒಂದು ಒಳ್ಳೆಯ ನಿರ್ಧಾರದಿಂದ ಬಂದಿರಬೇಕೆ ಹೊರತು ಬೇಕು ಅಂತ ಹೇಳಿ ನಾನೇ ಹೀರೋಯಿನ್ ಆಗ್ಬೇಕು ಅಂತ ಹೇಳಿ ಜಗಳ ಆಡಕ್ ಹೋದ್ರೆ ಜೋಕರ್ ತರ ಕಾಣಿಸ್ಕೋತಾರೆ. ಈಗ ಇರುವಂತಹ ಮನೆಯಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತು, ಸ್ವಲ್ಪ ಬಿಲ್ಡಪ್ ಗಳನ್ನ ತಗೊಳ್ತಿರುವಂತದ್ದು, ಎಲ್ರಿಗೂ ಬೇಕು ಅಂತ ಹೇಳಿ ಜಗಳವನ್ನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ನಿನ್ನೆ ತಾನೇ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರ ವಿರುದ್ಧವಾಗಿ ಜಗಳ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಮುಖಭಂಗವನ್ನ ಅನುಭವಿಸಿದ್ರು. ಈಗ ಮತ್ತೆ ಧನುಷ್ ಅವರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಹೋಗಿ ಅಲ್ಲೂ ಕೂಡ ಬಾಯಿ ಮುಚ್ಚಿಕೊಂಡು ಹೊರಗಡೆ ಬಂದಿರುವಂತಹ ಒಂದು ಘಟನೆ ನಡೆದಿದೆ. ಹೊರಗಡೆ ಅಂದ್ರೆ ಬಿಗ್ ಬಾಸ್ ಮನೆ ಹೊರಗಡೆ ಅಲ್ಲ, ಜಗಳದಿಂದ ಹೊರಗಡೆ. ಸೊ ಧನುಷ್ ಅವರು ಅಲ್ಲಿ ಹರಟೆ ಹೊಡ್ಕೊಂಡು ಕೂತಿರ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಅವರ ಬಳಿಗೆ ಹೋಗಿ ಏನೋ ಒಂದು ಹೇಳ್ತಾರೆ. ಅದಕ್ಕೆ ಅವರು ಕ್ಯಾರೆ ಅನ್ನೋದಿಲ್ಲ. ಆಗ ನಾನು ರಾಜಮಾತೆ ಆಗಿದ್ದೀನಿ, ನನ್ನ ಮಾತನ್ನ ಕೇಳಬೇಕು ಅಂತ ಹೇಳಿ ಅವರಿಗೆ ಆರ್ಡರ್ ಮಾಡಿದಾಗ ಧನುಷ್ ರಾಜಮಾತೆಯಾಗಿ ಒಪ್ಕೊಂಡಿದ್ದೀನಿ, ಅದಕ್ಕೆ ನಿನಗೆ ಹೇಳ್ದಂಗೆಲ್ಲ ನನಗೆ ಕೇಳೋಕೆ ಆಗೋದಿಲ್ಲ ಅನ್ನೋ ಒಂದು ಆವಾಜನ್ನ ಹಾಕ್ತಾರೆ. ಅದಕ್ಕೆ ತಿರುಗಿ ಜೋರು ಧ್ವನಿಯಲ್ಲಿ ಮಾತಾಡಕ್ ಹೋದಾಗ ಧನುಷ್ ಇನ್ನೇನು ಎದ್ದು ಡಿಚ್ಚಿನೇ ಹೊಡಿತಾನೆ ಅನ್ಕೊಂಡಿದ್ವಿ, ಬಟ್ ಹೊಡಿಲಿಲ್ಲ. ಒಂದು ರೇಂಜಿಗೆ ಒಂದು ಕೌಂಟರ್ನ ಕೊಟ್ಟ ಅಂತಾನೆ ಅನ್ಬೋದು. ಈ ಕೌಂಟರ್ಗೆ ಮನೆ ಮಂದಿ ಪೂರ್ತಿ ಧನುಷ್ ಅವರ ಕಡೆ ಇದ್ದದನ್ನ ನೀವು ನೋಡ್ಬೋದು. ಗಿಲ್ಲಿನೂ ಅಲ್ಲೇ ಇದ್ದು ಒಂದು ಮಾತು ಹೇಳ್ತಾನೆ, ಜಗಳ ಮಾಡ್ಲಿ ಸುಮ್ನಿರು, ಅಶ್ವಿನಿ ಮೇಡಮ್ಗೆ ಗ್ರಾಚಾರ ಬಿಡಿಸಿ ಅನ್ನೋ ಒಂದು ರೇಂಜಿಗೆ ಮಾತಾಡ್ದ. ಬಟ್ ತಾನು ಯಾವಾಗ ಗ್ರಾಚಾರ ಬಿಡಿಸ್ಬೇಕು ಅಂತ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ಸಿಂಪಲ್ ಆಗಿ ಆಟ ಆಡ್ತಿದ್ದಾನೆ ಗಿಲ್ಲಿ. ಇದು ತುಂಬಾ ದಿನ ನಡೆಯೋದಿಲ್ಲ ಗಿಲ್ಲಿ. ನೀನು ಕೂಡ ಧನುಷ್ ಅವರ ರೀತಿಯಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಅವಾಜ್ ಹಾಕಿದ್ರೆ ಜನಗಳು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸೇಫ್ ಗೇಮ್ ಮಾಡಿದ್ರೆ ದೇವರಾಣೆ ಇನ್ನೂ 3 ವಾರನೂ ಕೂಡ ಇರೋಕೆ ಆಗೋದಿಲ್ಲ. ಇಲ್ಲಿ ಕಾಮಿಡಿ ಎಲ್ಲ ವರ್ಕೌಟ್ ಆಗೋದಿಲ್ಲ. ಆದ್ರೂ ಕೂಡ ಒಂದು ದೊಡ್ಡ ಮಟ್ಟದ ಕಾಮಿಡಿನೇ ಆಗಿರಬೇಕು. ಯಾಕಂದ್ರೆ ಕಾಮಿಡಿ ಮಾಡ್ಲಿಕ್ಕೆ ಆಲ್ರೆಡಿ ಅಲ್ಲಿ ಚಂದ್ರಪ್ರಭಾ ಮತ್ತೆ ಜಿಮ್ ಕರಿಬಸಯ್ಯ ಇಬ್ರು ಕೂಡ ಇದ್ದಾರೆ. ಕರಿಬಸಯ್ಯನ ಜಿಮ್ ಮಾಡ್ಲಿಕ್ಕೆ ಕಳಿಸಿದಾರೋ, ಬಿಗ್ ಬಾಸ್ ಆಡ್ಲಿಕ್ಕೆ ಕಳಿಸಿದಾರೋ, ಇಲ್ಲ ಭಾಷಣ ಹೊಡಿಲಿಕ್ಕೆ ಕಳಿಸಿದಾರೋ ಖಂಡಿತ ಗೊತ್ತಿಲ್ಲ. ಎಲ್ರಿಗೂ ಲೆಕ್ಚರ್ಗಳನ್ನ ಕೊಡ್ಕೊಂಡು ಅದಕ್ಕೆ ಒಂದು ಅರ್ಥ ಇಲ್ಲದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು, ಎದೆಯನ್ನ ಕುಣಿಸೋದು, ಆ ಕೆಲಸ ಮಾಡ್ಲಿಕ್ಕೆ ಮಾತ್ರ ಮನೆ ಒಳಗೆ ಹೋಗಿದ್ದಾರೆ ಅಂತ ಹೇಳಿ ನನಗೂ ಕೂಡ ಅನಿಸ್ತು. ಒಂಥರ ಕಾಮಿಡಿಗೆ ಗಿಲ್ಲಿ ನಟನ ಮತ್ತೆ ಚಂದ್ರಪ್ರಭನ ಕಳಿಸಿದ್ರು ಕೂಡ ಕರಿಬಸಯ್ಯ ಅವ್ರನ್ನ ಯಾಕೆ ಕಳಿಸಿದ್ರು ಅನ್ನೋ ಒಂದು ಡೌಟು ಕೂಡ ಬಂದಿದೆ. ಬಟ್ ಕಾಮಿಡಿಯಲ್ಲಿ 3 ಜನ ಇರುವಂತದ್ದು ಮೊದಲ ಸೀಸನ್ ಅಂತ ಇದೆ ಅನ್ಸುತ್ತೆ. ಆದ್ರೆ ಅಶ್ವಿನಿ ಗೌಡ ಅವರ ಕಾಲ್ ಕೆರ್ಕೊಂಡು ಹೋಗೋ ಜಗಳಕ್ಕೆ ಧನುಷ್ ಅವರು ಒಂದು ರೀತಿಯಲ್ಲಿ ಬ್ರೇಕ್ ಆಗಿದ್ದಾರೆ ಅಂತ ನನಗೆ ಅನಿಸ್ತು. ಬಟ್ ಈ ಒಂದು ಜಗಳದಲ್ಲಿ ನೀವು ಯಾರ ಪರ ಇದ್ದೀರಾ ಅಂತಾನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಅಶ್ವಿನಿ ಗೌಡ ಅವರ ಈ ಪದೇ ಜಗಳಗಳ ಬಗ್ಗೆ, ದೊಡ್ಡ ಬಿಲ್ಡಪ್ ಮಾತುಗಳ ಬಗ್ಗೆ, ತಾನು ಮೇಲಿಂದ ಇಳಿದು ಬಂದಿರಿದಿ ಅನ್ನೋ ಒಂದು ರೀತಿಯಲ್ಲಿ ಅವರು ನಡ್ಕೋತಿರೋದ್ರ ಬಗ್ಗೆ ನಿಮಗೆಲ್ರಿಗೂ ಕೂಡ ಏನ್ ಅನ್ನಿಸ್ತಾ ಇದೆ? ನನಗಂತೂ ಇದು ಅತಿ ಓವರ್ ಆಯ್ತು ಅಂತ ಹೇಳಿ ಅನಿಸ್ತಾ ಇದೆ. ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೊರಗಡೆ ಹೋರಾಟಗಾರ್ತಿಯಾಗಿದ್ರೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡೋಣ, ಆದ್ರೆ ಮನೆಯಲ್ಲಿ ಹೇಗಿರ್ಬೇಕೋ ಹಾಗೆ ಆಡಿದ್ರೇನೆ ಚಂದ ಅಂತ ಹೇಳಿ ನನಗನ್ನಿಸ್ತು.